ಹಾಸ್ಟೆಲ್ನಲ್ಲಿ ಕ್ಯಾಮ್ರಾ ಇಟ್ಬಿಟ್ಟಿದ್ರಂತೆ. ಉಡುಪಿಯ ಹಾಸ್ಟೆಲ್ ಕ್ಯಾಮ್ರಾ ಇಟ್ಬಿಟ್ಟಿದ್ರು ಅಂತೇಳಿ ಕೇಸರಿ ಶಾಲೆಗಳನ್ನ ಹಾಕೊಂಡು ಏನ್ ಹಾದಿರಂಪ ಬೀದಿರಂಪ ಮಾಡಿದಂತಹ ಕರಾವಳಿಯ ಭಾಗದ ಶಾಸಕರುಗಳು, ಸಂಸದರುಗಳು, ಹಿಂದೂ ಹೋರಾಟಗಾರರು ಇವತ್ತು ಅದೇ ಕರಾವಳಿಯ ಭಾಗದಲ್ಲಿ ಒಬ್ಬ ಮೀನುಗಾರ ಹೆಣ್ಣು ಮಗಳನ್ನ ಮರಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ ಅಂತಂದ್ರೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ, ಕೇಸ್ ಆಗಿದೆ, ಅರೆಸ್ಟ್ ಆಗಿರೋರು ಯಾರು? ಇವತ್ತಿನವರೆಗೂ ಯಾವನಾದ್ರೂ ಬಾಯಿ ಬಿಟ್ರ? ಅದರ ಬಗ್ಗೆ ಹಿಂದೂ ಹೋರಾಟಗಾರರು ಬಾಯಿ ಬಿಟ್ರ? ಅದು ಹೆಣ್ಣು ಮಗಳಲ್ವಾ? ಅದು ಅಮಾನುಷ ಕೃತ್ಯ ಅಲ್ವಾ? ಅದು ಯಾವ ರೀತಿ ರೀ? ದ್ವಂದ್ವ ಅಂತಂದ್ರೆ ಬರೀ ಈ ಮುಸಲ್ಮಾನರು ಮಾಡಿದ್ರೆ ಮಾತ್ರ ತಪ್ಪು, ಇವ್ರು ಮಾಡಿದ್ರೆ ತಪ್ಪಲ್ಲ. ಬಾಯಿ ಬಿದ್ದೋಗಿದ್ಯಾ ನಿಮ್ಗೆಲ್ಲಾನು? ಆ ಹೆಣ್ಣು ಮಗಳು ಹಿಂದೂ ಹೆಣ್ಣು ಮಗಳಲ್ವಾ? ಮೀನುಗಾರರ ಹೆಣ್ಣು ಮಗಳಲ್ವಾ? ಆ ಹೆಣ್ಣು ಮಗಳು ಏನು ಮೀನನ್ನ ತಗೊಂಡು ಹೋಗ್ತಾ ಇದ್ಲು ಅಂತ ಹೇಳ್ಬಿಟ್ಟು ಮರಕ್ಕೆ ಕಟ್ಟಿ ಆ ಹೆಣ್ಣು ಮಗಳ ಕೆನ್ನೆಗೆ ಬಾರಿಸ್ತಾರೆ. ಅಲ್ಲಿ ಅಷ್ಟು ಜನ ಸೇರ್ಕೊಂಡಿದ್ದಾರೆ. ಅಲ್ಲಿ ಅನ್ಯಾಯ ಆಗ್ತಾ ಇದೆ. ನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕು. ಆ ಹೆಣ್ಣು ಮಗಳು ಏನೇ ತಪ್ಪು ಮಾಡಿದ್ರು ಸಹ ಈ ಶಿಕ್ಷೆ ಕೊಡುವಂತದ್ದು. ಇವತ್ತು ಉಡುಪಿನಲ್ಲಿ ಕ್ಯಾಮ್ರಾ ಇಟ್ರು ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು, ಸದಸ್ಯರು ಬಂದು ನೋಡ್ಕೊಂಡು ಹೋದ್ರು. ನಾಗಲಕ್ಷ್ಮಿ ಚೌಧರಿ ಅವರು ಏನ್ ಮಾಡ್ತಾ ಇದ್ದೀರಿ? ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಏನ್ ಮಾಡ್ತಾ ಇದ್ದೀರಿ? ಒಂದು ಹೆಣ್ಣು ಮಗಳನ್ನ ಅಮಾನುಷವಾಗಿ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದಾಗ ಈ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಇವತ್ತಿನವರೆಗೂ ಈಗಿನವರೆಗೂ ಏನಾದರೂ ಕ್ರಮ ಕೈಗೊಂಡಿದ್ದಾರಾ? ಗೊತ್ತಿಲ್ಲ. ನಿಜಕ್ಕೂ ನಮಗೆ ಬೇಸರ ಆಗ್ತಾ ಇರೋದು ಏನ್ ಗೊತ್ತಾ? ಕರಾವಳಿ ಹಿಂದುತ್ವದ ಏನು ಪವರ್ಫುಲ್ ಬೆಲ್ಟ್ ಅಂತ ಹೇಳ್ತಾರಲ್ಲ, ಅಲ್ಲಿ 13 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಒಬ್ಬ ಹೆಣ್ಣು ಮಗಳಿಗೋಸ್ಕರವಾಗಿ ಆನೆ ಮಾಹುತನ ಜೋಡಿ ಹತ್ಯೆಗೋಸ್ಕರ ಮಾಡ್ತಾ ಇದ್ದಾರೆ. ಬಾಯಿ ತೆರೆಯೋದಿಲ್ಲ ಇವರು. ಯಾವ ಹಿಂದೂ ಹೋರಾಟಗಾರರು ಸೌಜನ್ಯ ಪರವಾಗಿ, ಆನೆ ಮಾಹುತನ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವರನ್ನೇ ಖಳನಾಯಕರನ್ನಾಗಿ ಬಿಂಬಿಸುವಂಥದ್ದು. ಇಲ್ಲಿ ಆ ಹೆಣ್ಣು ಮಗಳನ್ನ ಮರಕ್ಕೆ ಕಟ್ಟಿ ಒಬ್ಬ ಮೀನುಗಾರ, ಮೀನು ಹಿಡಿಯುವಂತಹ ವೃತ್ತಿ ಮಾಡ್ತಾ ಇರುವಂತಹ ಒಬ್ಬ ಹೆಣ್ಣು ಮಗಳನ್ನ ಮರಕ್ಕೆ ಕಟ್ಟಿ ಹೊಡಿತಾ ಇದ್ರೆ ಇವರು ಇವತ್ತಿನವರೆಗೂ ಎಲ್ಲಿ ಹೋದ್ರಿ? ಎಲ್ಲಿ ಹೋದ್ರು? ಆ ಶಾಸಕರುಗಳು, ಕರಾವಳಿಯ ಭಾಗದ ಶಾಸಕರು ಎಲ್ಲಿ ಹೋದ್ರು? ಉಡುಪಿಯ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಎಲ್ಲೋದ್ರು? ದಕ್ಷಿಣ ಕನ್ನಡದ ಸಂಸದರು ಎಲ್ಲಿ ಹೋದ್ರು? ಆ ಶಾಸಕರುಗಳು ಇದಾರಲ್ಲ, ಏನ್ ಮಾತೆತ್ತಿದ್ರೆ ಕೇಸರಿ ಹಾಕೊಂಡು ವಿಧಾನಸಭೆಯಲ್ಲಿ ಮಾತನಾಡ್ತಾರಲ್ಲ, ಇವತ್ತೆಲ್ಲೂ ಹೋದ್ರಿ ಇವರು? ಕೇಸರಿ ಹಾಕೊಂಡಿದ್ದ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಯಾವತ್ತು ಹಿಂದೂ ಧರ್ಮವನ್ನ ಇವರು ಲಿಂಕ್ ಮಾಡಿದ್ರು, ಯಾವತ್ತು ಬಿಜೆಪಿಗೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅಂತೇಳಿ ಇವರು ಮೈಂಡ್ ಸೆಟ್ ಮಾಡ್ಕೊಂಡ್ರು, ಅವತ್ತೇ ಇಡೀ ಹಿಂದೂ ಧರ್ಮವನ್ನ ಇವರು ಒಂದು ಪಕ್ಷಕ್ಕೆ ಹಡ ಇಟ್ಟಾಗಿದೆ. ಒಬ್ಬ ಹಿಂದುವಾಗಿ ನನಗೆ ನನ್ನ ಧರ್ಮವನ್ನ ನೀವು ಒಂದು ರಾಜಕೀಯ ಪಕ್ಷಕ್ಕೆ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ, ನಿಮಗೆ ಯಾರು ಅಧಿಕಾರ ಕೊಟ್ಟಂತವರು? ಧರ್ಮವನ್ನ ಬಳಸ್ಕೊಂಡು ಒಂದು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರಲ್ಲ, ನಿಮ್ಗೆ ಯಾವಾಗೂ ಅಧಿಕಾರ ಕೊಟ್ಟಿಲ್ಲ. ಕಟ್ಟ ಕಡೆಯ ಹಿಂದೂಗೂ ಆ ಧರ್ಮದ ಮೇಲೆ ಅಭಿಮಾನ ಇರುತ್ತೆ, ಹಕ್ಕಿರುತ್ತೆ. ನೀವು ನಿಮ್ಮ ಓಟಿಗೋಸ್ಕರವಾಗಿ ರಾಮನ್ನ ತಗೊಂಡ್ಬರ್ತೀರಿ, ಕೇಸರಿಯನ್ನ ತರ್ತೀರಿ, ಹನುಮಾನ್ನ ತರ್ತೀರಿ, ಹಿಂದೂ ಧರ್ಮವನ್ನ ತಗೊಂಡ್ಬರ್ತೀರಿ. ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುತ್ತೆ. ಯಾರೂ ಬಾಯಿ ತೆಗೆಯೋದಿಲ್ಲ. 100 ವರ್ಷಗಳ ಸಂಘಟನೆ ಆಯ್ತಲ್ಲ, ಯಾವತ್ತಾದ್ರೂ ಆ 100 ವರ್ಷದ ಸಂಘಟನೆ ಈ ಸೌಜನ್ಯ ಎಂಬ ಹೆಣ್ಣು ಮಗಳು ಆನೆ ಮಾಹುತನ ಜೋಡಿ ಕಲೆ ಈ ಏನು ಮರಕ್ಕೆ ಕಟ್ಟಾಕಿರುವಂತ ಪ್ರಕರಣಗಳ ಬಗ್ಗೆ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದಾರ? ಖಂಡನೆ ವ್ಯಕ್ತಪಡಿಸಿದಾರ? ಮಾಡೋದಿಲ್ಲ. ಅಲ್ಲೆಲ್ಲ ಒಂದು ಕಡೆ ಏನು ಬ್ಯಾಡಗಿನಲ್ಲಿ ಒಂದು ಹೆಣ್ಣು ಮಗಳ ಹತ್ಯೆ ಆಗುತ್ತೆ ಅಂತ ತಕ್ಷಣನೇ ಪ್ರಮೋದ್ ಮುತಾಲಿಕ್ ಅವರು, ವಿಶ್ವ ಹಿಂದೂ ಪರಿಷತ್ನವರು, ಬಜರಂಗ ದಳದವರು ಎಲ್ಲ ಹೋಗ್ತಿರಲ್ಲ, ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ನಿಮ್ಮನ್ನು ನಾವು ಕೇಳ್ತಾ ಇದ್ದೀವಲ್ಲ, ಯಾತಕ್ಕೆ ಮಾತಾಡ್ತಾ ಇಲ್ಲ? ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಹಿಂದೂ ಅಂದ್ರೆ ಹಿಂದೂ ಅಷ್ಟೇನೆ. ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಯಾವ್ದಾವುದೋ ವಿಚಾರಗಳನ್ನ ಯಾವ್ದಾವುದಕ್ಕೋ ಲಿಂಕ್ ಮಾಡೋದಲ್ಲ ಇದು. ಇದನ್ನ ತಿಳ್ಕೊಳ್ಬೇಕಾಗಿರುವುದು ಏನು, ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಮಾನುಷ ಅಲ್ವಾ? ಒಬ್ಬ ಹಿಂದುಳಿದ ವರ್ಗದ ಮೀನುಗಾರರ ಹೆಣ್ಣು ಮಗಳನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ನಾವು ಯಾವ ಲೋಕದಲ್ಲಿದ್ದೀವಿ? ನಾವಿನ್ನೂ ಯಾವ ಇದರಲ್ಲಿದ್ದೀವಿ? ಇನ್ನೂ ಸಹ ನಾವು ಈ ಏನು ಉಳಿಗಮಾನ ಪದ್ಧತಿ ಅಂತ ಏನ್ ಹೇಳ್ತೀರಿ, ಇನ್ನು ಸರ್ವಾಧಿಕಾರ ತಂದಲ್ಲಿ ಇದ್ದೀವಲ್ಲ, ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವ? ನಮಗೆ ಸಂವಿಧಾನ ಕೊಟ್ಟಿರುವಂಥದ್ದು ಶಕ್ತಿ ಆದ್ರೆ ಏನು? ನಾಚಿಕೆ ಆಗಲ್ವಾ ನಮಗೆ?
ನಾಚಿಕೆ ಆಗಲ್ವಾ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ಮಾತಾಡ್ರಿ. ವಸಂತ್ ಗಿಲಿಯಾರ್ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ತಿರಲ್ಲ, ಮಾತಾಡ್ರಿ. ಚಕ್ರವರ್ತಿ ಸೂಲಿಬೆಲೆ ಕೊರಗಜ್ಜನ ಮುಂದೆ ನಿಂತ್ಕೊಂಡ್ಬಿಟ್ಟು ಅನ್ಯ ಧರ್ಮದವರನ್ನ ಹೆಣ್ಣುಮಕ್ಕಳನ್ನ ನೀವು ಮದುವೆ ಆಗಿ ಲವ್ ಮಾಡಿ ಮದುವೆ ಆಗಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ, ಮಾತಾಡ್ರಿ. ಆ ಮೀನುಗಾರ ಹೆಣ್ಣು ಮಗಳು ಹಿಂದೂ ಅಲ್ವೇನ್ರಿ ಅವಳು? ಮಾತಾಡ್ರಿ. ಯಾಕೆ ಬಾಯಲ್ಲಿ ಮಾತು ಬರ್ತಾ ಇಲ್ವಾ ನಿಮ್ಗೆ? ಪ್ರಮೋದ್ ಮುತಾಲಿಕ್ ಅವರು ಮಾತಾಡಂಗಿಲ್ಲ. ಲವ್ ಜಿಹಾದ್ಗೆ ಹೆಲ್ಪ್ ಲೈನ್ ನಂಬರ್ ಕೊಡ್ತಾರಂತಲ್ಲ. ಇಲ್ಲಿ ಆಗಿರುವಂತಹ ಪ್ರಕರಣಗಳಿಗೆ ಯಾರಿಗೆ ಉತ್ತರ ಕೊಡ್ತಾರೆ? ಅದೇ ಹೆಣ್ಣು ಮಗಳನ್ನ ಕಟ್ಟಿ ಹೊಡೆದ್ರಲ್ಲ, ಅದೇ ಪ್ರಕರಣವನ್ನ ಕಟ್ಟಿದಂತವರು ಮುಸಲ್ಮಾನರಾಗಿದ್ದರೆ ಏನ್ ಮಾಡ್ತಿದ್ರು ಅವರು? ಆ ಮರಕ್ಕೆ ಕಟ್ಟಿ ಏನು ಹೊಡೆದ್ರಲ್ಲ, ಹೊಡೆದಿರುವಂತಹ 3 ಜನನ ಅರೆಸ್ಟ್ ಮಾಡಿದಾರಲ್ಲ, ಅರೆಸ್ಟ್ ಮಾಡಿರೋರು ಮುಸಲ್ಮಾನರಾಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಏನೇನು ಮಾಡ್ತಿದ್ರು? ಬ್ಯಾಡಗಿನಲ್ಲಿ ನಡೆದಂತಹ ಘಟನೆ ಅದನ್ನ ಇಟ್ಕೊಂಡು ಇವರು ಸಣ್ಣದಾಗಿ ಒಂದು ವಿಚಾರವನ್ನ ಇಟ್ಕೊಂಡು ಲವ್ ಜಿಹಾದ್ಗೆ ವಿಚಾರ ಮಾಡಿ ಇವತ್ತು ಸಂಸದರ ಆದಿಯಾಗಿ ಪ್ರಮೋದ್ ಮುತಾಲಿಕ್ ಆದಿಯಾಗಿ ಅಷ್ಟು ಜನ ಮಾತಾಡಿದ್ರಲ್ಲ. ಇಲ್ಲಿ ಸಹ ಅನ್ಯ ಧರ್ಮದವರಾಗಿದ್ರೆ ಏನಾಗಿರ್ತಿತ್ತು? ಸೌಜನ್ಯ ಪ್ರಕರಣದಲ್ಲಿ ಮುಸಲ್ಮಾನರೇನಾದ್ರೂ ಮಾಡಿದ್ದಿದ್ರೆ ಏನಾಗ್ತಿತ್ತು? ಅದನ್ನೂ ಲಿಂಕ್ ಮಾಡ್ಲಿಕ್ಕೆ ಹೊರಟಿರುವಂತಹ ವಸಂತ್ ಗಿಲಿಯಾರ್ ಅವರು ನಾಚಿಕೆ ಆಗ್ಬೇಕು ಇವರಿಗೆ. ಅಸಹ್ಯ ಆಗುತ್ತೆ ಇವ್ರ ಮಾತುಗಳನ್ನ ಕೇಳ್ತಾ ಇದ್ರೆ. ಎಲ್ಲಿಯವರೆಗೂ ಕಣ್ಣ ಮುಂದೆ ಅನ್ಯಾಯ ನಡೀತಾ ಇದೆ, ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ, ಸತ್ಯ ಗೊತ್ತಾಗ್ತಾ ಇದೆ. ಇವರು ಸೋಷಿಯಲ್ ಮೀಡಿಯಾ ಇಲ್ಲದಕ್ಕೆ ಮುಂಚೆ ಎಷ್ಟು ವಿಚಾರಗಳನ್ನ ಮುಚ್ಚಿ ಹಾಕಿರ್ಬೋದು ನೀವು ಯೋಚನೆ ಮಾಡ್ಕೊಳ್ಳಿ. ಇಲ್ಲಿ ಯಾರ ಪರವಾಗಿ ಮಾತನಾಡುವಂತಹ ಅಭಿವ್ಯಕ್ತಿ ಸ್ವತಂತ್ರ ಇಲ್ಲ. 10 ಯೂಟ್ಯೂಬ್ ಚಾನೆಲ್ಗಳನ್ನ ಇವರು ಬಂದ್ ಮಾಡಿಸ್ತಾರೆ. ಅವರ ವಾಯ್ಸ್ ಅನ್ನ ಕಟ್ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಅವರ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವಂತಹ ಕೆಲಸ ಮಾಡ್ತಾರೆ. ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೋ ಅವರ ಆತ್ಮಸಾಕ್ಷಿಯನ್ನ, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಜಕ್ಕೂ ಆ ವಿಡಿಯೋವನ್ನ ನೋಡಿದಾಗ, ಆ ವಿಡಿಯೋ ಇವತ್ತೇನು ವೈರಲ್ ಆಗ್ತಾ ಇದೆ, ಆ ವಿಡಿಯೋವನ್ನ ನೋಡಿದಾಗ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೊರತು ಇಲ್ಲಿ ಕರಾವಳಿಯ ಭಾಗದಲ್ಲಿ ಹಿಂದುತ್ವದ ಬೆಲ್ಟು, ಹಿಂದುತ್ವದ ಶಕ್ತಿ ಕೇಂದ್ರ ಅಂತ ಹೇಳ್ತಾರಲ್ಲ, ಒಬ್ಬ ಹಿಂದೂ ಮಗಳು, ಅದು ಹಿಂದುಳಿದ ವರ್ಗದ ಹಿಂದೂ ಹೆಣ್ಣು ಮಗಳನ್ನ ಮರಕ್ಕೆ ಕಟ್ಟಿ ಹಾಕಿದಾಗ ಒಬ್ಬ ಶಾಸಕನೂ ಸಹ ಅದರ ಬಗ್ಗೆ ದನಿ ಎತ್ತದೇ ಇರುವಂಥದ್ದು. ನಾಚಿಕೆ ಆಗ್ಬೇಕು ಇವರಿಗೆ. ಇವರು ಕೇಸರಿ ಬಟ್ಟೆ ಶಾಲು ಹಾಕೊಳ್ತಾರಲ್ಲ, ಕೇಸರಿ ನಾವು ಯಾಕೆ ಹಾಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಅವರವರೇ ಪ್ರಶ್ನೆ ಮಾಡಬೇಕು. ಉಡುಪಿನಲ್ಲಿ ಬಾತ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ ತಕ್ಷಣ ಹೋಗೋದಲ್ಲ. ಅಲ್ಲಿ ಎಲ್ಲ ಒಂದು ಕಡೆ ಇದು ಬುರ್ಕಾ ಹಾಕೊಂಡಿದ್ದಾರೆ ಅಂತೇಳಿ ಶಾಲೆಗಳಿಗೆ ಹೋಗಿ ಗಲಾಟೆ ಮಾಡೋವಂಥದ್ದಲ್ಲ ಅದು. ಅಲ್ಲೆಲ್ಲ ಒಂದು ಕಡೆ ಹಲಾಲ್ ವಿರುದ್ಧ ಜಟ್ಕಾ ಕಟ್ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ಅದಲ್ಲ. ಧರ್ಮ ದಂಗಲ್ ಮಾಡ್ತೀನಿ ಅಂತ ಹೋದ್ರಲ್ಲ, ಅದಲ್ಲ. ಇಲ್ಲಿ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ. ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯವನ್ನ ಸರಿಪಡಿಸಿ ಅನ್ಯಾಯಕ್ಕೋಸ್ಕರ ನ್ಯಾಯ ಕೇಳಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿತ್ತು. ಈ ತರ ಡಬಲ್ ಗೇಮ್ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ನಿಮಗೆ ಧಿಕ್ಕಾರವಿರಲಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.